ಗೀತಾ ರಾಜ್ಕುಮಾರ್ ಬರಬಾರ್ದಂತ ರಾಜಕಾರಣಕ್ಕೆ. ರಾಜ್ಕುಮಾರ್ ಬಂದದ್ದಲ್ಲ, ಇವ್ರು ಬಂದ್ಬಿಟ್ರು. ಯಾಕೆ ಹೆಂಡತಿ ಪರವಾಗಿ ಪ್ರಚಾರಕ್ಕೆ ಬರಬಾರ್ದು ಅವರು? ಮತ್ತು ಹೋದ ಸರಿ ನಿಂತ ಎಲ್ಲ ಇದು ಮಾಡಿ ಹೋದ್ರಲ್ಲ. ಓಹೋ, ಏನು ಹಂಗ ಇವ್ರು ಏನು ದೊಡ್ಡ ನಾಡ ಪ್ರಭುಗಳಿವ್ರು. ನಾಚಿಕಾಗಲ್ಲ ನಿಮಗೆ? ಸೇಸ್ ಒನ್ ಅಂಡ್ ದ ಒನ್ ಎಮಿನೆಂಟ್ ಕ್ಯಾಂಡಿಡೇಟ್, ಸೇಸ್ ದಿ ವಿನ್ನಿಂಗ್ ಹಾರ್ಸ್ ಇನ್ ದಿ ಶಿವಮೊಗ್ಗ. ಬರೇ 10,000 20,000 ಅಲ್ಲ, ನೆಕ್ ಟು ನೆಕ್ಕು ಇಲ್ಲ. ಅಲ್ಲಿ ಓಟ್ ಹಾಕೋದಲ್ಲ ಯಡಿಯೂರಪ್ಪನವರಿಗೆ ಅಂತಂದೇಳಿ ರಾಘವೇಂದ್ರ ಓಟ್ ಹಾಕೋದಲ್ಲ ಅಂತ ಜನ ಪಬ್ಲಿಕ್ರಿಗೆ ಹೇಳೋದಲ್ಲ ಅಷ್ಟೇ. ನಾಳೆ ಎಲೆಕ್ಷನ್ ಮಾಡ್ರಿ, ರಿಸಲ್ಟ್ ಬರಲಿ ಮಾರನೇ ದಿವಸ ನೋಡ್ರಿ ಅದನ್ನು. ಶಿವಮೊಗ್ಗದಾಗ 2.5 ಲಕ್ಷ ಲೀಡ್ನ ಬರ್ಲಿಲ್ಲದ್ರ ಕೇಳ್ರಿ ಅವ್ರು. ಗೀತಾ ಶಿವರಾಜ್ ಕುಮಾರ್ ಹುಡುಗಾಟಿಗೆ ಹಚ್ಚಿರನ? ಏನು ಹುಡುಗಾಟಿಗೆ ಹಚ್ಚಿದಿರಿ ನೀವು? ಏನು ಕೊಂಡ್ಕೊಂಡಿದ್ದೀರಿ ಈ ದೇಶದ ಜನ ನೀವು? ಅವನು ಯಾರೋ ಒಬ್ಬನ ಹೇಳ್ತಾನ 400 ಸೀಟ್, 400 ಇಲ್ಲಿ ಹೇಳ್ತಾನ 28 ಎಲ್ಲಿ ಬಿಡಪ್ಪ, ಇಲ್ಲಿ ನಾವೇನು ಗೆಣಸ್ ಕರಿತೇವೆ. ಇಲ್ಲಿ ಮತದಾರರು ನಾವೇನದಾವಲ್ಲ, ನಾವು ಗೆಣಸ್ ಕರಿತೇವೆ. 28 ಒತ್ತಿಯಂದು ಹೋಗ್ಬಿಡ್ರಿ. ಹಂಗಾರ ಎಲೆಕ್ಷನ್ ಯಾಕೆ ಮಾಡ್ತೀರಿ? ಹಂಗಾರೆ 28 ಗೆಲ್ಲದಾದ್ರೆ ಪ್ರಚಾರ ಯಾಕೆ ಮಾಡ್ತೀರಿ ನೀವು? ಅಲ್ಲಿ ಈಶ್ವರಪ್ಪನ ಸಮಾಧಾನ ಮಾಡೋಕ್ಕಾಗೋದಲ್ಲ. ಈಶ್ವರಪ್ಪನ ಓಟ್ ಬೀಳ್ತವ. ಈಶ್ವರಪ್ಪ ಬಿಜೆಪಿ ಹಿಂದುತ್ವಕ್ಕಾಗಿ ಹೋರಾಟ ಮಾಡಿದವರು, ಹಿಂದುತ್ವದ ಓಟ್ ಹಿಂದುತ್ವ ಇವ್ರಿಗೆ ಬೀಳ್ತಾವು. ಈಶ್ವರಪ್ಪ ಹಿಂದುತ್ವ ಅಂತೇಳಿ, ಪಾಕಿಸ್ತಾನ ಅಂತೇಳಿ ಮುಸ್ಲಿಮ್ಸ್ ಬೈದು, ಆಮೇಲೆ ಇವ್ರನ್ನ ಬೈದು, ಅವ್ರ ಸಮಾಜದಾರೆ ಪಾಪ ಸಿದ್ದರಾಮಯ್ಯರಿಗೆ ಅವ್ರು ಬೈದಷ್ಟು ಯಾರೂ ಬೈದಿಲ್ಲ. ಸಿದ್ದರಾಮಯ್ಯನವ್ರಿಗೆ ಈಶ್ವರಪ್ಪನವ್ರು ಬೈದಷ್ಟು ಯಾರೂ ಬೈದಿಲ್ಲ. ಯಡಿಯೂರಪ್ಪನವರು ಬೈದಿಲ್ಲ, ಯಾರು ದೇವೇಗೌಡರು ಬೈದಿಲ್ಲ ಸಿದ್ದರಾಮಯ್ಯನವರಿಗೆ. ಯಾವರ ಕಾಲಿಪಿಲಿ ಚಿಲ್ಲರಗಳು ಬೈತಿರ್ತದ ಪ್ರಶ್ನೆ, ಅದು ಬೇರೆ. ರಾಜ್ಯದಲ್ಲಿ ಆನೆ ಹೋಗ್ತಾ ಇರ್ತದೆ, ಕೆಲವೊಂದು ಬೈತವೆ. ಆದರೆ ಈಶ್ವರಪ್ಪನವರು ಅವ್ರ ಸಮಾಜಸ್ಥರು, ಆ ಸಮಾಜದಲ್ಲಿ ಅವರಿಗೆ ಹಕ್ಕಿರ್ತದೆ. ಅವರು ಕುರುಬ ಸಮಾಜದವರು, ಹಿಂದುಳಿದ ನಾಯಕರು. ಸೊ ಅವರು ಸಮಕಾಲೀನರು. ಅವ್ರಿಗೆ ಅವ್ರು ಮಾತಾಡೋರು. ನಮ್ಮ ಸಿದ್ದರಾಮಯ್ಯ ಸರ್ ಹೇಳಾರು, ಈಶ್ವರಪ್ಪಗೆ ತಲೆ ನಾಲಿಗೆಗೂ ಮೆದುಳಿಗೆ ಕನೆಕ್ಷನ್ ಇಲ್ಲ, ಅವ್ರ ಮಾತನ್ನ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಾರು. ಬಟ್ ಈಗ ನಾಲಿಗೆಗೂ ಮೆದುಳಿಗೂ ಕನೆಕ್ಷನ್ ಇಲ್ಲ ಅಂತ ಅನ್ನೋದು ಇವತ್ತು ಪ್ರೂವ್ ಆಗಂತ ಪರಿಸ್ಥಿತಿ ಬಂದಿದೆ. ಯಾಕೆ ಅಂದರೆ ಕಷ್ಟಪಟ್ಟವ್ರವರು. ಈಗ MLA ಎಲೆಕ್ಷನ್ ಬಂದಾಗ ಟಿಕೆಟ್ ಕೊಡ್ದಂಗ ಈಶ್ವರಪ್ಪನ ಮುಗಿಸಿದ್ರು, ಅವಾಗ ತಡ್ಕೊಂಡ್ರು. ಈಗರ MP ಎಲೆಕ್ಷನ್ನಾಗರ ಮಗಗೆ ಟಿಕೆಟ್ ಕೊಡ್ತಾರ ಅಂತೇಳಿ ಪಾಪ ಅವರೆಲ್ಲ ಪ್ರಯತ್ನ ಮಾಡಿದರು. ಅದು ಸೋಲು ಗೆಲುವು ಮುಂದಿನ ಪ್ರಶ್ನೆ. ಈಗ ಅಲ್ಲಿ ಟಿಕೆಟ್ ಕೊಟ್ಟಿದ್ರೆ ಇಲ್ಲೆಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಒಂದಾಗಿ ಇವ್ರನ್ನ ಗೆಲ್ಲಿಸ್ತಿದ್ರು. ಯಾರನ್ನ? BJP ಈಶ್ವರಪ್ಪ ಮಗ ಇಲ್ಲಿ ಗೆಲ್ತಿತ್ತು. ಈಗ ಹಂಗಾಗದಲ್ರಿ. ಈ ಕಾಂಗ್ರೆಸ್ಸಿನ ಬೇರೆ ಆಗ್ತೈತಿ. ಇಲ್ಲಿ 5 ಮಂದಿ ಕಾಂಗ್ರೆಸ್ ಇವ್ರದಾರೆ. ಪ್ರತಿಯೊಬ್ಬರಿಗೂ ಇದನ್ನು ಕೊಟ್ಟಿದ್ದಾರೆ, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಇವ್ರು ಬರೇ ಸುಳ್ಳು ಹೇಳ್ತಾರೆ. ಬೊಮ್ಮಾಯಿ ಆದ್ರೆ